ಥರ ಬೆಳ್ಳಗಾಗ್ತಾ ಗಿಡ. ಆ ಕಡೆ ಗಿಡ ಬೆಳಗಾಯ್ತಲ್ಲ ಆ ಥರ ಬೆಳಕು ಬರುತ್ತೆ ಗಿಡ. ಮತ್ತೆ ಮುಟ್ರ ಆಗುತ್ತೆ ಅಂದ್ರೆ ಗಿಡ ಗರಿ ಲಾಗಿದ್ದೀರಿ. ಹಾಂ ಆಗೈತೆ ಅನ್ನೋದೇನು ಮಸ್ತ್ ಆಯ್ತು ತೋರಿಸ್ತಿದ್ದೆ ಇದನ್ನೆಲ್ಲ ಏನಲ್ಲಿ ಪಾನೈತೆ ನೋಡ್ತೀವಿ. ಮುಟ್ರು ಕೆಳಗೆ ಐತಿ ಗರಿ ಹೊಲ್ದು ಸಾಸೇ ಇಲ್ಲ. ಮತ್ತೆ ಸುಳಿ ಹೊಡಿತಿರುತ್ತೆ ದಿಂಡು, ಆ ದಿಂಡು ಹಂಗೆ ಕೊಳ್ತೋಗಿರುತ್ತೆ, ಅದು ಹಂಗೆ ಕೊಳ್ತು ಒಣಗಿರುತ್ತೆ. ಮತ್ತೆ ಹಣ್ಣು ನಿಲ್ತಾ ಇಲ್ಲ, ಹಣ್ಣು ನಿಲ್ತಿಲ್ಲ. ಹಣ್ಣು ಎಲ್ಲ ಉದುರ್ತಾ ಇತ್ತು. ಏಯ್ ಬರುತ್ತಾ? ಇಲ್ಲ ಬಾ ಕಟಾಕಿದೀವಿ ಬಾ. ಐ ಈಗ ನೋಡು ಈ ಥರ ಸುಳಿ ಆಗ ಆ ಕಲರ್ ಬರುತ್ತೆ. ಈ ಕಡೆಗೆ ಬಂದಿತ್ತು ನೋಡಿದ್ರೆ ಈ ಗಿಡದಲ್ಲಿ ಈಗ ಅಷ್ಟು ಹೊಡೆದ್ರೆ ಗಿಡ ಹೆಂಗೆ ಇಂಪ್ರೂವ್ಮೆಂಟ್ ಆಗುತ್ತೆ? ಹೋಗುತ್ತೆ ಗಿಡ, ಆ ಥರ ಗಿಡ ಇರಲ್ಲ ಹೋಗ್ಬಿಡುತ್ತಾ. ಮತ್ತೀಗ ಅದು ಔಷಧಿಗೆ ಆಗುತ್ತೆ. ನೀವು ಇಷ್ಟು ದೂರ ಹಿಂಗೆ ಹಸ್ತಾ ಊರು ಇಲ್ಲೇ ಸರ್ ನಮ್ದಿರೋದು, ಇಲ್ಲೇ ಇರೋದಾ? ಊರಲ್ಲಿ ಇರೋದು. ನಾವು ಕಡೆಗೆ ಬಂದು ಕರ್ಕೊಂಬಂದು ಅಷ್ಟೇ, ನೀವು ಸುಮ್ಮನೆ ಬಳಸ್ತೀರಾ ಅಂತ. ಈಗ ಅಲ್ಲಿ ಬಾರಪ್ಪ ಇಲ್ಲಿ ಬಾರಪ್ಪ ಅನ್ನೋಕ್ಕಿಂತ ಕರ್ಕೊಂಬರೋದು ಒಳ್ಳೇದಲ್ವಾ? ನೋಡಿ ಇಲ್ಲಿ ಸುಳಿ ಹೋಗ್ಬಿಟ್ಟೈತಿ. ಹಾಂ ಸುಳಿ ಹೋಗ್ಬಿಟ್ಟೈತಿ. ಈ ಥರ 8 ಗಿಡ ಆಗಿದ್ದಾವೆ. 8 ಗಿಡ. ಒಳ್ಳೆ ಮಣ್ಣು ಮಾತ್ರ ನೆಲ ಮಾತ್ರ ಒಳ್ಳೆ ನೆಲ. ಏನು ನೆಲದ ಮೇಲೆ ಏನಾರು ಹಂಗಾಗೈತೆ ಅಂತ ಕುರಿ ಗೊಬ್ಬರ ಹಾಕಿದ್ದೀವಿ. ಕುರಿ ಗೊಬ್ಬರದ ಮೇಲೆ ಏನಾರು ಹಂಗಾಯ್ತು ಅಂತಲೇ ನೋಡಿ. ಈ ಥರ ಗಿಡ ಬಂದಿತ್ತಲ್ಲ ಫಸ್ಲಿಗೆ, ಈ ಥರ ಸುಳೆ ಒಣಗಿತ್ತಲ್ಲ, ಹೆಂಗೆ ನಾವು ಜೀವನ ಮಾಡೋದು? ಈ ಗಿಡ ಸಾಕ್ಬೇಕು ಮತ್ತೆ ಸಣ್ಣದ್ರಿಂದ ಅಂದರೆ ಎಷ್ಟು ವರ್ಷ ಬೇಕು? ಈಗ 7 ವರ್ಷ ತುಂಬಿ 6 ವರ್ಷ ತುಂಬಿ 7ರಾಗೈತಿ. 12 ವರ್ಷ ವೇಸ್ಟ್ ಆಯ್ತು. 12 ವರ್ಷ ವೇಸ್ಟ್ ಆಯ್ತಾ? ಇವಾಗ ಹಳ್ಳು ಒದ್ದು ನಿಲ್ತಾ ಇದೆ. ಇದು ಹೋಗಿದೆಯಲ್ಲ? ಹಾಂ ಅದು ಗಿಡ ಹೋಗೈತಿ. ಗಿಡ ಅದು ಹೋಯ್ತು. ಹಳ್ಳು ಒಂದು ಅದು ಹೋಯ್ತು. ಅದು ಹೋಯ್ತು. ಅದು ಆ ಕಡೆದು ಹೋಗೈತೆ. ಮತ್ತು ಈಗ ನೋಡಿ ಈ ಥರ ಗರಿ ಮುರ್ಕಾಣುತ್ತೆ, ಹಸೆ ಗರಿನೇ ಮುರಿಯುತ್ತೆ. ಅದು ಮುರಿದಾರ್ಕು ಹುಳ ತಿಂದಿರುತ್ತೆ ಅದು. ನೋಡಿ ಇದು ಒಂದು ಹೋಗಿತ್ತು ಗಿಡ. ಅದು ಹೋಗಿದೆ, ಸುಳಿ ಬಿದ್ದಿತ್ತು, ಹೋಯ್ತು ಗಿಡ ಹೋಯ್ತು. ಮತ್ತು ಇಷ್ಟು ಗಿಡ ಎಲ್ಲ ನಮ್ಮ ಹಿಂಗೆ ಆಗಿದಾವಲ್ಲ, ಈಗ ಮತ್ತೆ ಮುಂದೆ ನಾವು ಗಿಡ ಸಾಕಾಗುತ್ತೋ ಇದ್ರ ಬುಡಕ್ಕಿಟ್ಟು? ಯಾವ ನಂಬಿಕೆ ಮೇಲೆ ಹಾಕ್ತೀರಿ? ಹಾಂ ಯಾವ ನಂಬಿಕೆ ಅಂತ ಹೆಂಗೆ ಹಾಕೋದು? ಅದಕ್ಕೆ ಮತ್ತು ನಮ್ಮ ಬಾಬಾಯಿಲಿ ಫೋನ್ ಮಾಡಿ ಈ ಥರ ಆಗಿದಾವಪ್ಪ, ಮತ್ತೀಗ ಹೆಂಗೆ ಮಾಡೋದು ಏನು ಮತ್ತು ಹೇಳ್ಬೇಕಲ್ಲ ಅವರಿಗೆ, ಮತ್ತು ಕಳಿಸ್ಕೊಡು ಅಂತ ನೆನ್ನೆಗೆ ಫೋನ್ ಮಾಡಿದ್ವಿ. ಆಯಿತು ಫೋನ್ ಮಾಡಿ ಹೇಳ್ತೀನಿ, ನಾಳೆ ಬರ್ತಾರೆ ಅಂತ. ತೆಂಗಿನ ಗಿಡಕ್ಕೂ ರೋಗ ಬರ್ತೈತಲ್ಲ? ಇಲ್ಲಿ ನಂಬರ್ ಕೊಟ್ಟಿದ್ದ. ತೆಂಗಿನ ಗಿಡಕ್ಕೂ ರೋಗ ಬರ್ತೈತೆ? ತೆಂಗಿನ ಗಿಡಕ್ಕೂ ಬರ್ತೈತೆ. ಹಾಂ ಆಗ ನೋಡು ಕರಿಯ ರೋಗ, ನುಸಿ. ನುಸಿ ಅದು ನುಸಿ ಕಪ್ಪು. ಅದೇ ಈ ಹೊಸದುರ್ಗದಾಗ ಆಗಿದೆಯಲ್ಲ, ಹಾಂ ಹೊಸ ತೋಟ ಒಣಗಿತ್ತಲ್ಲ, ಗರಿ ಒಣಗಿತ್ತ, ಗರಿ ಒಣಗದೆ ರೋಗ ಬಂದಿದೆಯಲ್ಲ, ಇದೇ ರೋಗ ನೋಡ್ರಿ. ಇದೇ ರೋಗನಾ? ಇದೇ ರೋಗ. ಇದೇ ರೋಗನಾ? ಹಾಂ ಹೊಸದುರ್ಗ ತೆಂಗಿನ ಎಲ್ಲ ಗರಿನೆಲ್ಲ ಸೀಪ್ ಐತಿ. ಹಾಂ ಇದೇ ರೋಗ. ಹಸೆದಲ್ಲ ಸೀಪ್ ಐತೆ. ಇಲ್ಲಿ ನೋಡ್ರಿ, ಇಲ್ಲಿ ಕೆರಡು ಕೂತಿದ್ಯಾ? ಈ ಗರಿಗಳು ನೋಡ್ರಿ, ಇದು ಎಲ್ಲ ಒಣಗಿತ್ತು, ಎಲ್ಲ ಒಣಗಿದಾವ. ಇದೇ ಹೊಸದುರ್ಗದಲ್ಲಿ ಆಗ್ತಿರೋದು. ಇದಕ್ಕೆ ಔಷಧಿ ಐತಾ? ಇದಕ್ಕೂ ಇದೆ. ಈಗ ನೀವೇ ಹೊಡಿತೀರ ಅಷ್ಟೇ? ನೋಡೋಣ ಎಷ್ಟು ಗಿಡ ಆಗುತ್ತೆ ನೋಡಿ. ಅಲ್ಲಿ 3-4 ಗಿಡ ನೋಡ್ಕೊಂಡು ಬಂದಿವಾ? ಆಗ ನೋಡಿ ಅದೊಂದು ಗಿಡ ಹೋಗಿತ್ತು. ಹೋಗಿದೆ, ಚೆನ್ನಾಗಿ ಹೋಯ್ತು. ಹಾಂ ಹೋಯ್ತಾ ಸುಳಿ? ಈಗ ಮೊನ್ನೆ ಹೋಗಿತ್ತು. ಹಾಂ ಮತ್ತೆ ಈಗ ನೋಡಿ ಇದ್ರಾಗ ಒಣಗಿರೋ ಸುಳಿ ಹಂಗೆ ನಿಂತಿತ್ತು ನೋಡಿ, ಅದು ಹೋಗಿತ್ತು. ಹಾಂ ನೋಡಿ ಗಾಡಿ ಕಾಣಕ್ಕೆ ಒಣಗಿರೋದು. ಒಣಗಿ ಹೋಗಿತ್ತಾ? ಅದು ಭಾಳ ದಿನ ಆಗಿಲ್ಲ, ಈ ಭಾಳ ದಿನ, ಈಗ ಒಂದು ವಾರದೊಳಗೆ ವಾರದೊಳಗೆ ಹೋಗಿರೋದು. ವಾರದೊಳಗೆ 8 ಗಿಡ ಹೋಗಿದ್ದಾವೆ.
ಆ ಗಿಡ ಹೋಗಿತ್ತಾ ನೋಡು, ಇದು ಈ ಗಿಡ ಎಷ್ಟೈತೆ ಫಸ್ಟ್ ನೋಡ್ದೈತಿ. ನೋಡಿ ಇದು ಹೋಗೈತೆ, ಹೋಯ್ತು ಗಿಡ ಹೋಯ್ತು. ಇದು ಇಂಪ್ರೂವ್ಮೆಂಟ್ ಆಗುತ್ತೆ. ಸುಳಿ ಐತೆ ಅಂದರೆ ಸಾಸಿಲ್ಲ ಅದು ಹೊರಗಡೆ ಬಂದಿಲ್ಲ, ಹೊರಗಡೆ ಬಂದಿಲ್ಲ. ಅದು ಇದ್ರೆ ಬರುತ್ತೆ. ಹಾಂ, ಅಟ್ಲೀಸ್ಟ್ ಸುಳಿ ಇದ್ರೆ ನಾನು ಕೊಡೋ ಮೆಡಿಸಿನ್ಗೆ ನಿಲ್ಲುತ್ತೆ. ಹಾಂ ಹಾಂ, ಸುಳಿ ಇರಬೇಕು. ಸುಳಿ ಇದ್ರೆ ಬರುತ್ತಾ? ಸುಳಿ ಇದ್ರೆ 100% ಬರುತ್ತೆ. ಯೋಚನೆ ಮಾಡೋದೇ ಬೇಡ ನೀವು. ಈ ಕಡೆ ಹೋಗೋದು ಪಾಪ ಆಗೋ ಒಂದು ಇದಕ್ಕೆ ಇಷ್ಟು ಹುಲ್ ಮಾಡ್ಕೊಂಡಿದ್ರು. ಕಟ್ಟಾಕು ಟೊಮೆಟೊ ಹಾಕಿದ್ವಿ. ಟೊಮೊಟೊ ಹಾಕಿದ್ರೆ ಟೊಮೆಟೊ ಹಾಕಿದ್ನಲ್ಲ. ಮತ್ತು ಡ್ರಿಪ್ ಎಲ್ಲ ಹಿಂಗೆ ಮೇಂಟೈನ್ ಮಾಡ್ಕೊಳ್ತೀರಾ? ಏನು ಕತೆ ಇಲ್ಲ, ಇವಾಗ ನೀರು ಕಮ್ಮಿ ಕೊಡ್ತಾ ಇದ್ದು, ಮಳೆಗಾಲ ಬಂತಲ್ಲ, ಮಳೆಗಾಲಕ್ಕೆ ಕಡಿಮೆ ಮಾಡಿದ್ರು. ಹಾಂ, ಕಡಿಮೆ ಮಾಡಿದ್ವಿ. ಇದು ಎಲೆ ಚುಕ್ಕೆ ರೋಗ ಇದು. ಇದು ಅದು ಎಲೆ ಚುಕ್ಕೆ. ಇದು ಎಲೆ ಚುಕ್ಕೆ ರೋಗ ನೋಡು. ಗಿಡ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಸರ್. ಇದು ಬರೀ ಮರ ಲೇಟಾಗಿ ಹೋಗುತ್ತೆ. ಲೇಟಾಗಿ ಹೋಗುತ್ತೆ ಅದ್ರ ಲೇಟು. ಫಸ್ಟ್ಲು ಬರಲ್ಲ ಇಲ್ಲ, ಬರಲ್ಲ. ಹಾಂ, ಬಂದರೆ ಸಮೇತ ಒಂಬಾಳೆ ಮುಟ್ರ ಆಗುತ್ತೆ. ಮುಟ್ರ ಆಗುತ್ತೆ. ಈಗ ಹಳ್ಳು ನಿಲ್ತಿಲ್ಲ, ಹರಳು ಇಲ್ಲಲ್ಲ. ಹಾಂ, ಅದಕ್ಕೆ ಬಾಮಾಯಿಗೆ ಫೋನ್ ಮಾಡಿ ತಿಳಿಸಿದ್ದು ನೆನ್ನೆ ದಿನ, ಈ ಥರ ಐತಪ್ಪ, ಮತ್ತು ಈಗ ಹೆಂಗೆ ಏನು ಅನ್ನೋಕ್ಕೆ. ಆಯ್ತು, ಕಳಿಸ್ತೀನಿ. ಅವರು ಹೋದನೇ ವರ್ಷ ಹೊಟ್ಟಿರಂತ ಅಲ್ಲಿಗೆ 2 ವರ್ಷದಿಂದ ಮಾಡ್ತೀವಿ. 60 ವರ್ಷದಿವಿ ಅಂತ ಅಂದರು. ಅವರು ಎಲ್ಲರೂ ಮಾಡ್ತಿದ್ದೀನಿ, ಅವ್ರು ಒಬ್ರದಲ್ಲ. ಹೌದಾ? ಹುಣಸಿ ಬೇರೆ, ನಾಗನ ಇಟ್ಟು ಕುರ್ಮೇನ ಇಟ್ಟು ನೋಡಿ, ಇಲ್ಲಿ ಗಿಡ ಹೋಗೇ ಬಿಡ್ತೀವಿ. ಈಗ ತಿಂಗಳಾಗಿತ್ತು, ಈಗ 2 ತಿಂಗಳು ಹಾಕಿ ಗಿಡ ಇಟ್ಟಿದ್ದೀವಿ. ಅದು ಹೋಯ್ತು, ಅದು ಹೋಯ್ತು. ಆ ಗಿಡ ಅಲೆ ಮತ್ತೆ ಅಲೆ ಅದಕ್ಕೆ ರೋಗ ನೋಡು. ಸಣ್ಣ ಗಿಡಕ್ಕೆ ರೋಗ, ಅದು ಹೋಯ್ತು. ಅದು ಹೋಯ್ತು. ಇದ್ರಾಗ ಒಂದು 6-7 ಗಿಡ ಹೋಗಿದ ನೋಡಿ. ಈ ಥರ ಗಡಿ ಹೊಡಿತೇವೆ ಸರ್. ಇದನ್ನ ತಗೊಬರ್ತಾರೆ. ಈ ಥರ ಹೆಂಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಗಿಡಕ್ಕೆ? ಇದು ಹಿಡ್ಕೊಂಡ್ಬಿಟ್ಟಿರೋ ರೋಗ ಇದು. ಹಾಂ, ಇದು ಆರಲ್ವಾ? ಇದು ಬರುತ್ತೆ, ಬರುತ್ತಾ? ಇದು ಬುಡದ ಸಮಸ್ಯೆ. ಇದು ಬುಡದ ಸಮಸ್ಯೆ. ಇದು ನೀವು ಹೇಳ್ತಿರೋ ರೋಗ ಬೇರೆ, ಇದು ಬೇರೆ. ಇದೇ ಬೇರೆ ಅಂದರೆ ನಾನು ಹೇಳ್ತಿರೋದು ಸುಳೆ ಕೊಳೆತೈತಿ. ಸುಳಿ ಕೊಳೆಯೋದು ಎಲೆ ಚುಕ್ಕೆ ರೋಗ, ಅದು ಬೇರೆ. ಸುಳಿ ಕೊಳೆಯೋದೇ ಬೇರೆ. ಇದು ಎಲೆ ಚುಕ್ಕೆ ರೋಗನೇ ಬೇರೆ. ಇದು ಹಿಡುಗು ಮುಡಿ ರೋಗ. 3 ಜಾತಿ ರೋಗ ಬರುತ್ತೆ. ಹೌದಾ? ಇನ್ನೂ 2 ಜಾತಿ ಇದಾವೆ. ನಮ್ಮ ಭಾಗಕ್ಕೆ ಬರೋದು 3 ಜಾತಿ. ಇದು ನಮ್ಮ ಭಾಗಕ್ಕೆ ಬರೋದು 3 ಜಾತಿ ಅಷ್ಟೇ. ಹೌದಾ? ಸುಳಿ ಕೊಳೆಯೋದು ಫಂಗಸ್ಸಿಂದ. ಅಂದರೆ ಶಿಲೀಂಧ್ರ ಅಂತ. ಶಿಲೀಂಧ್ರ ಅದು ಈ ಬ್ರೆಡ್ ಮೇಲೆ ಬೂಸ್ಟ್ ಆಗುತ್ತಲ್ಲ, ಬ್ರೆಡ್ ಭಾಳ ದಿನ ಇಟ್ಟರೆ ಬೂಸ್ಟ್ ಆಗುತ್ತೆ. ಬೂಸ್ಟ್ ಆಗುತ್ತಲ್ಲ, ಅದು ಕೊಳೆ ರೋಗ. ಕೊಳೆ ರೋಗ. ಇದು ಎಲೆ ಚುಕ್ಕೆ ರೋಗ. ಈ ಎಲೆ ಚುಕ್ಕೆ ರೋಗ ಬರೋದು ಹುಳದಿಂದ. ಈ ತಿಗಣೆ ಥರ ಹುಳ ಬರುತ್ತೆ, ನೋಡಿದಿರಾ? ಬೆಳ್ಳದಲ್ಲ, ಕೆಂಪುದು ಕರಿದು ಬರುತ್ತೆ, ನೋಡಿದ್ರಾ? ಇಲ್ಲ, ನೋಡಿಲ್ಲ. ತೋರಿಸ್ತೀನಿ ನಿಮಗೆ. ಅದು ಸುಳಿ ಒಳಗಡೆ ಕೂತ್ಕೊಳ್ಳುತ್ತೆ. ಕೂತ್ಕೊಂಡು ಹೊಸ ಗರಿನ ತಿಂತದೆ. ಹೊಸ ಗರಿನ ಬಿಟ್ಟೇ ಬಿಡಲ್ಲ. ರೈಟ್ ನೋಡಿದ್ರೆ ಆಮೇಲೆ ಇರಲ್ಲ ಅವು. ಮಳೆಗಾಲಕ್ಕೆ ಹೋಯ್ದ ಸಾವು ನೋಡ್ರಿ, ತಿಂತೈತೆ ನೋಡ್ರಿ. ಅಲ್ಲಿ ತಿಂತೈತೆ ನೋಡಿ. ಮಳೆಗಾಲಕ್ಕೆ ಹೋಗಿಲ್ಲ, ಎಂಥ ಕಾಲಕ್ಕೆ ಹೋಗಲ್ಲ ಅವು. ತಿಂತಾರೆ. ಇನ್ನು ಮೊನ್ನೆ ತಿಂದಿರೋದು. ಇನ್ನು ಇದು ಮಣ್ಣು ತಿಂದಿರೋದು, ಇತ್ತೀಚೆಗೆ ತಿಂದಿರೋದು. ಹೌದಾ? ಸ್ಟಾರ್ಟ್ ಮಾಡ್ತು. ಅದರಿಂದ ಒಂದು ಹುಳ ಬಂತು, ಮರಿ ಇಡುತ್ತು, ಜಾಸ್ತಿ ಆಗಿದ್ದಾವೆ. ಈಗ ತಿಂತ ಇತ್ತೆ. ಈಗ ತಿಂದಾಗ ಗರಿ ಹೆಂಗ್ ಗರಿ ಉಚ್ಚ ಬರ್ತವೆ, ಮರ ಹೆಂಗ್ ಅಗ್ಲ ಬರುತ್ತೆ? ಇಂಪ್ರೂವ್ಮೆಂಟ್ ಆಗಲ್ಲ. ಅಲ್ಲಿ ನೋಡ್ರಿ, ಅದು ಹಿಡಿಗುಂಡಿ ರೋಗ. ನೋಡಾಗ ಹಂಗಾಗಿರೋ ಭಾಳ ನೋಡು. ಅದೊಂದು ಸುಳಿ ರೋಗ ಬಿದ್ದು ಅದು ಹೋಗಿತ್ತಾ? ಈ ಥರ ಮೂತ್ರ ರೋಗ ಇಲ್ಲಿ ನೋಡ್ರಿ. ಈ ವಾರ ನೋಡ್ರಿ, ಸುಳಿಗಡೆ ನೋಡ್ರಿ. ಸುಳಿಗಡೆ ಗಾಯ ಆಯ್ತಾ? ಗಾಯ ಇದೆಯಾ? ಈಗ ಬಡ್ಡೆ ದಪ್ಪ ಬರಲ್ಲ. ಬಟ್ಟೆ ದಪ್ಪ ಬರಲ್ಲ. ಬಡ್ಡೆ ಇಲ್ಲ, ತೊಂಡೆ ದಪ್ಪ ಬರಲ್ಲ. ಬಡ್ಡೆ ದಪ್ಪ ಐತೆ, ತೊಂಡೆ ದಪ್ಪ ಬರಲ್ಲ. ತೊಂಡೆ ದಪ್ಪ ಬರಲ್ಲ ಅಂದ್ರೆ ಮರ ಏಳಿಗೆ ಆಗಲ್ಲ. ಮರ ಅಲ್ಲೇ ಇರುತ್ತೆ, ಕಾಯುತ್ತೆ. ಅದು ಭಾಳ ದಿನ ಕಾಯುತ್ತೆ. ಅಲ್ಲಿ ಬಿಡ್ಲಿಲ್ಲ ಅದು ಅಂತ ಹೇಳಿದ್ರೆ ಒಂದು ಕಾಲಕ್ಕೆ ಆ ಹಳೆ ಗರಿ ಎಲ್ಲ ಬಿದ್ದು ಹೋಗ್ತವೆ. ಹಳೆ ಗರಿ ಬಿತ್ತು, ಸುಳಿ ಗರಿ ಬರಲ್ಲ. ಬರದಿದ್ದಾಗ ಹಿಂಗಾಗುತ್ತೆ. ಬರುತ್ತೆ. ಅದು ಚೆನ್ನಾಗಿರೋದು. ಇದೇನಾಯ್ತು ಅಂದ್ರೆ ಹಳೆ ಗರಿ ಇದ್ದು, ಹಳೆ ಗರಿ ಉದ್ದ ಇದ್ದು, ಹೊಸ ಗರಿನ ಬರೋಕ್ಕೆ ಹುಳ ಬಿಡಲಿಲ್ಲ. ಈಗ ಹಂಗಂತ ಹೇಳ್ತಿದೆಯಲ್ಲ, ಇಲ್ಲಿಗೆ ಬರೋ ತನಕ ಗಿಡಕ್ಕೆ ಏನೂ ಆಗಿಲ್ಲ. ಇಲ್ಲಿಂದ ನೋಡಿ ಮರ ಇಲ್ಲೇ ಗೊತ್ತಾಗುತ್ತೆ. ಹಳೆ ಗರಿ ಬಿದ್ದು ಹೋದ್ವಾ? ಎಷ್ಟು ಗರಿ ಇದಾವೆ? ಎಷ್ಟು ಗಣ್ಣು ಐತೆ ನೋಡ್ರಿ? 1 2 3 4 5 6 7. ಒಂದು ಮರಕ್ಕೆ 7 ಗರಿ ಇರ್ತಾವೆ. 7ರಿಂದ ಏನಿತ್ತು? ಹಳೆ ಗರಿ ಬಿದ್ದು ಇಲ್ಲಿಂದ ಸ್ಟಾರ್ಟ್ ಆಗಿತ್ತು, ಇಲ್ಲಿಂದಲೂ ಸ್ಟಾರ್ಟ್ ಆಗಿತ್ತು. 9 ಗರಿ ಇರ್ತವೆ, 7 ಬಿದ್ದಾವೆ. ಇವೆರಡು ಹೊಸ ಹಳೆ ಗರಿ. ಇದು ಹೋಯ್ತಾ? ಹೊಸ ಯಾವ ಬರಲಿಲ್ಲ. ಇನ್ನೆಲ್ಲಿ ಮುಗಿದೇ ಹೋಯ್ತು, ಮತ್ತೆ ಮರ ಹೋಯ್ತು. ಈ ಥರ ಬಾಟ್ ಐತೆ ನಮ್ಮದು. ಈ
ಫಸಲು ಬಂದಿರೋ ತೋಟ ಈ ಥರ ಹಾಳಾಗ್ತೈತೆ. ನಿಮ್ಮ ತೋಟ ಚೆನ್ನಾಗಿ ಕಾಣ್ತಿರೋದು ಮಣ್ಣಿಂದ ಕಾಣ್ತೈತಾ? ಹೌದಾ? ಮಣ್ಣಿಂದ ಕಾಣ್ತಿದೆ ಅಷ್ಟೇ. ಈ ಮಣ್ಣಿಂದ ಇದ್ರೆ ಸ್ಥಿತಿ ತೋಟ ಫೇಲ್ ಆಗೋದು. ಈಗ ಕಂಪ್ಲೀಟ್ ಹೋಗೋದು ತೋಟನೇ. ನಿಮ್ಗೆ ಏನಾರು ಮಾಡೋಣಪ್ಪ ಅನ್ನೋದಕ್ಕೆ ನಿಮ್ಗೆ ಅವಕಾಶನೇ ಇಲ್ಲ ಇದು. ಹೌದಾ? ಅಂಥ ಪರಿಸ್ಥಿತಿ ತಂದಿಡ್ತೀವಿ ರೋಗ. ಆಗ ಇಡೀ ಬಂದಿರೋದು ಅವೆರಡು ಹಿಡಿದ್ಬಿಟ್ಟಿರೋದು. ಅದು ಆರಿಸ್ತಾ ನಿಮ್ಮ ಮೋಸ್ಟ್ಲಿ. ಈಗ ಶೇಂಗಾ ಐತಲ್ಲ, ಇದ್ರೊಳಗೆ ಔಷಧಿ ಹೊಡೆದ್ರೆ ಏನು ಪ್ರಾಬ್ಲಮ್? ಏನು ಇದು ಹಿಡಿದ್ಬಿಟ್ಟಿರೋದು. ಇದು ಬೇರಿನ ಸಮಸ್ಯೆ. ಬೇರಿಂದ ಸಮಸ್ಯೆ. ಹಿಡಿಗುಂಡಿ ರೋಗ ಬರೋದು ಬೇರಿನ ಸಮಸ್ಯೆ ಇಲ್ಲ. ಅಲ್ಲಿಂದ ಬದ ತಿಳಿದ್ವಲ್ಲ, ಅಲ್ಲಿಂದ ಇಲ್ಲಿ ಇಷ್ಟಕ್ಕೆ ಗಂಜಿ ಅಟ್ಲ ಗಂಜಿ ಕಣ್ಣು ಹೋಗಿ. ಗೌರ್ಮೆಂಟ್ ಗೊಬ್ಬರ ಹಾಕ್ತೀರಾ? ಗೌರ್ಮೆಂಟ್ ಗೊಬ್ಬರ ಹಾಕಿಲ್ಲ, ಆಸೆ ಇಲ್ಲ. ಈ ಕಡೆ ಬಸ್ ಇಲ್ಲ ಇಲ್ಲ ಇಲ್ಲ. ಗೌರ್ಮೆಂಟ್ ಗೊಬ್ಬರ ನಾವು ಬಿಟ್ಟಿಲ್ಲ ಸರ್. ರೋಗ ಬರುತ್ತೆ ಅಂದ್ರೆ ಕೆಲವು ಬರುತ್ತೆ. ಅದರಿಂದ ಅದು ಇನ್ನೂ ಜಾಸ್ತಿ ಆಗುತ್ತೆ. ಅದು ಗೌರ್ಮೆಂಟ್ ಗೊಬ್ಬರ ಇನ್ನೂ ಜಾಸ್ತಿ ಆಗುತ್ತೆ. ಹೌದಾ ಸರ್? ಅದನ್ನು ಹಾಕ್ಬಾರ್ದಾ? ಹಾಕಲೇಬಾರ್ದು. ಗೌರ್ಮೆಂಟ್ ಗೊಬ್ಬರ ತೋರಿಸಲೇಬಾರ್ದಾ? ಕೆಲವರು ಹಾಕಬೇಕು ಅಂತಾರೆ. ಅಡಿಕೆ ಮರ ನೋಡು, ಇದು ಎಷ್ಟು ಅರಳು ನಿಲ್ಲಬೇಕಾಗಿತ್ತು, ಹಳ್ಳೆ ಇಲ್ಲ. ಅದೇ ಹೇಳ್ತೇನಲ್ಲ, ನಿಮ್ಮ ಮಣ್ಣಿನ ಪ್ರಕಾರ ನಿಮ್ದು ಏನಾದರೂ ತೋಟ ರೋಗ ಬೀಳದೆ ಹಿಡಿದಿದ್ರೆ ಮರಕ್ಕೆ 3-4 ಕೆಜಿ ಅಡಿಕೆ ತೆಗಿತಿದ್ರಿ. ಅದು ಇದೆಯಲ್ಲ ಮರ ಯಾಕೆ ಇದಿಲ್ಲ, ಈ ಮರ ಇದೆಯಲ್ಲ, ಈ ಮರ 4 ಕೆಜಿ ಒಣಡಿಕೆ ಕೊಡುತ್ತೆ. ಅದು ಒಂಬಳೆ ನಿಂತಿದ್ರೆ 4 ಕೆಜಿ ಒಣಡಿಕೆ. ಇದು ಅಷ್ಟೊಂದು 2 ಕೆಜಿ ಒಣಡಿಕೆ. ನೋಡಾಗ ಮರ ಯಾಕಂದ್ರೆ ಬಿರಿಬಿಟ್ಟಿತ್ತು. ಯಾವುದು ನೋಡ್ತಾರೆ ಏನು ಹೋಗೋಣ ಅಂತಲೇ ಬಿರಿ ಹೊಡೆದಿತ್ತಲ್ಲ, ಯಾಕೆ ಬಿರಿ ಹೊಡಿತು? ಒಳಗೇನು ಹುಳೇನಾರ ಪ್ರಾಬ್ಲಮ್ಮ? ದೊಡ್ಡ ಬೇಸಾಯ ಮಾಡಿದ್ರ? ಇಲ್ಲ ಸರ್, ಗಂಜು ಮಾತ್ರ ಒಯ್ತಿದ್ದಾರೆ ಸರ್. ಸಗಣಿ ಕಾದ್ರಿ ಗಂಜು ಸಗಣಿ ಮಿಕ್ಸ್ ಮಾಡಿ ನೀರು ಹಿಡ್ಕೊಂಡು ಒಯ್ತಾ ಇದ್ವಿ. ಹೊಸ ಗಂಜಿ ತಂದು ಹಾಕ್ತೀರಾ? ಇಲ್ಲ ಇಲ್ಲ ಹೊಸ ಗಂಜಿ ಹಳೇದೆ. ಒಂದು ತಕ ಸ್ಟಾಕ್ ಮಾಡಿ 15 ದಿವಸ 20 ದಿವಸ ಬೇಕು ಡ್ರಮ್ ತುಂಬ. ಅದಕ್ಕೆ ಸ್ವಲ್ಪ ನೀರು ಹಿಡಿತೀವಿ ಸರ್. ನೀರು ಹಿಡ್ಕೊಂಡು ಸುತ್ತಾಡ್ಕೊಂಡು ಹೋಯ್ತು. ಅದು ಗೋಟಿನ ಪ್ರಾಬ್ಲಮ್ ಆಯ್ತು. ಗೋಟಿನ ಪ್ರಾಬ್ಲಮ್. ಬೀಜ ಒಂದೊಂದು ಬೀಜ ಸರಿ ಬರಲ್ಲ. ಮಿಕ್ಸರ್ ಕೊಟ್ಟಿರ್ತಾರೆ. ಅದು ಪ್ರಾಬ್ಲಮ್ ಏನು ಆಗಲ್ಲ ಸರ್. ಇಲ್ಲ, ಏನಾಗಲ್ಲ. ಫಸಲು ಬರುತ್ತೆ ಅದರಲ್ಲಿ. ಕೆಲವೊಂದು ಗೋಟ್ ಸರಿ ಇಲ್ಲ ಅಂದರೆ ಹಾಕ್ತಾರೆ ಬೀಜದ ಮೇಲೆ. ಕೊಡೋರು ಒಳ್ಳೆ ಕೊಡ್ತಾರೆ ಪಾಪ. ಅಡಿಕೆ ಕೊಡ್ಬೇಕಾದ್ರೆ ಮಿಕ್ಸರ್ ಈಗ ಸರ್ ಹೀಗೆ ನೀರು ಹಿಂಗೆ ರೀತಿ ಇರುತ್ತೆ. ಗಮ್ಮು ಥರ ಇಳಿಯುತ್ತೆ. ಹಾಂ, ಗಮ್ಮು ಥರ ಇಳಿಯುತ್ತೆ. ಅದರಲ್ಲಿ ಇದೆ ಆರೋಗ್ಯ. ನೀವು ಗಮ್ ಅಂದ್ರಲ್ಲ, ಅದರಲ್ಲೂ ಇಳಿದುತ್ತೆ. ಹಾಂ, ಇದರಲ್ಲಿ ಇಲ್ಲ. ಆಗ ಅದ್ರಾಗ ಇಳಿದಿತ್ತು ನೋಡಿ ಸರ್. ಅದರಲ್ಲಿ ಇಳಿದಿತ್ತು. ಗಮ್ಮಿನ ಥರ ಇಳಿಯುತ್ತೆ. ಆ ಥರ ನೀರು ಇಳಿಬಾರ್ದು. ಅದು ಆ ಥರ ನೀರು ಇಳಿಬಾರ್ದು ಅಂದರೆ ಅದು ಹುಳ ಮೇಲೆ ಗರಿ ತಿಂತಿರುತ್ತೆ. ಸಸ್ಯ ಗರಿನೇ ಮುರ್ಕೊಂಡು ಬೀಳ್ತದೆ ಸರ್. ಅದು ಹಿಡಿಗುಂಡಿ ರೋಗ. ಹಾಂ, ಅದು ಅದೇ ಹಿಡಿಗುಂಡಿ ರೋಗ. ಹಾಂ, ಈಗ ಮರ ಹೋಯ್ತಾ ಅದು ಸರೌಂಡಿಂಗ್ ಅದರ ಸುತ್ತಮುತ್ತ ಇರೋ ಮರಕ್ಕೆ ರೋಗ ತಗೊಂತದೆ. ಅದು ತಗೊಳುತ್ತೆ. ಅಲ್ಲಿ ತಗೊಂಡು ಮುಂದ್ಗಡೆ ಮರ ಅದು ತಗೊಂತ ಅಕ್ಕಪಕ್ಕ ತಗೊಳ್ತೀನಿ. ಅದು ಮರ ನೋಡ್ರಿ, ಗಣ್ಣು ಉಲ್ಟಾ ಹೊಡಿತೈತೆ ನೋಡಿ. ಗಣ್ಣು ಕ್ರಾಸ್ ಆಗ್ತೈತೆ ನೋಡಿ. ಗಣ್ಣು ಕ್ರಾಸ್ ಆಗಬಾರ್ದು ಸರ್. ಆಗ್ಬಾರ್ದು. ಆ ಕಡೆ ಮರ ಹಿಡಿಗುಂಡಿ ರೋಗದಾಗ 2ನೇ ಜಾತಿ ರೋಗ ಅದು. ಗಣ್ಣು ಕ್ರಾಸ್ ಆಗೋದು ಹಿಡಿಗುಂಡಿ ರೋಗ 2ನೇ ಜಾತಿ ಅದು. ಕರೆಕ್ಟಾಗಿ ಸುತ್ತ ಅಳತೆ ಬರ್ಬೇಕಷ್ಟೇ. ಅಂದ್ರೆ ಇಲ್ಲಿ ನೋಡಿ, ಇದು ಬಾಗ್ತಿಲ್ಲ, ಇದು ಬಾಗ್ತೈತೆ. ಹಾಂ, ಇದು ಬಾಗ್ತೈತೆ ಸರ್. ಇದು ಒಂದು ಕಡೆ ಕ್ರಾಸ್ ಆಗೈತೆ, ಇದು ಕ್ರಾಸ್ ಆಗೈತೆ.
ಅದು ಎಲೆ ಚುಕ್ಕೆ ರೋಗ ಬಿತ್ತೋದು. ಅದಾದ್ರೆ ಸ್ಟಾರ್ಟ್ ಆಗಿತ್ತು, ಕಾಣ್ತೈತೆ. ಅದು ಸುಕ್ಕೆ ರೋಗ. ಈಗ ಈ ಸಸಿನೂ ಸುಕ್ಕೆ ರೋಗನೇ ಕಾಣ್ತೈತೆ ಸರ್. ಈ ಥರ ಐತೆ ಸರ್. ಈಗ ಇದಕ್ಕೆ ಮೆಡಿಸಿನ್ ನಮಗೆ ಎಲೆ ಚುಕ್ಕೆ ರೋಗ. ಈಗ ನೋಡು ಸರ್, ಈ ಮರ ಇರಲ್ಲ ಐತೆ ಇವಾಗ ಸರ್ ಇದು ನೋಡು, ಇದು ಅದೇಯಾ ನಿನ್ನ ಮುಟ್ಟ ಇರೋದು ಈ ಕಡೆ ಸರ್, ಹಿಂದ್ಗಡೆ ಇದು. ಹೌದು. ಗರಿ ನೋಡಿ ಎಷ್ಟೈತೆ. ಇದು ನೋಡ್ರಿ, ಇದು ಆ ಬುಡಕ್ಕೂ ಮೇಲ್ಗಡೆ ಗರಿಗೂ ಸಂಬಂಧನೇ ಇಲ್ಲ ಸರ್. ಬುಡ ಹೆಂಗೈತೆ ಮೇಲ್ಗಡೆ ಗರಿ ನೋಡ್ರಿ. ಭಾಳ ರೋಗ ಐತೆ ಸರ್. ನಾವೇನು ಯಾರ ಹತ್ರಲ್ಲೂ ಏನು ಹೊಡ್ಸಿಲ್ಲ, ನಾವೇನು ಮಾಡಿಲ್ಲ. ಏನು ಗಂಜಿ ಒಯ್ಯೋದು, ಎತ್ತಿನಲ್ಲಿ ಗೇಮೆ, ಕುರಿ ಗೊಬ್ಬರ. ಅದೇನ ಇದುವರೆಗೂ ಏನೆಲ್ಲ ಒಳ್ಳೆ ಕಂಡೈತೆ ನಿಮ್ಮ ಮಣ್ಣಿಗೆ ಅಷ್ಟೇ. ಮಣ್ಣಿಂದಲ್ಲ? ಮಣ್ಣಿಂದಷ್ಟೇ. ಒಳ್ಳೇದಿದೆ ಮಣ್ಣಲ್ಲಿ. ಅದನ್ನು ಮುಂದುವರೆಗೆ ಬಿಡ್ಬೇಕಲ್ಲ ಇದೆಲ್ಲ. ರೋಗ ಬಿಡ್ಬೇಕಲ್ಲ. ಆ ರೋಗ ಸ್ವಲ್ಪ ಕಂಟ್ರೋಲಿಗೆ ಬಂದರೆ ಮರ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಈ ನೆಲಕ್ಕೆ ಅಯ್ಯೋ ನಿಮ್ಮ ತೋರಿಸಿ ಭಾಳ ಡಿಮ್ಯಾಂಡ್ ಅಣ್ಣ. ನಿಮ್ಮ ಅಡಿಕೆ ಗಿಡ ಈ ಮಣ್ಣಲ್ಲಿ ಏನಿದೆಯಲ್ಲ, ಈ ಥರ ತೋಟಗಳಿಗೆ ಭಾಳ ಡಿಮ್ಯಾಂಡು ಅಲ್ವಾ ಅಡಿಕೆಗೆ. ಇಳುವರಿ ಹೆಂಗಂದ್ರೆ ನಾನು ಕೇಳಿ ಮಾಡ್ತೀನಿ ಅನ್ಕೊಂಡ್ರಿ. ಹೌದಾ? ನಾನು ಕೇಳಿ ಮಾಡೋನು. ನೀವೇನು ಮಾಡ್ತೀರಾ, ಸ್ವಲ್ಪ ಲಾಭಕ್ಕೋಸ್ಕರ ಒಣಗೆ ಕೊಡ್ತೀನಿ ನನಗೆ ಅಂತ ಅಂತೀರಾ. ಒಣಕೆ ಮಾರ್ತೀನಪ್ಪ ನಾನು ಅಂತ. ನಾನು ಹೆಂಗೆ ಅಂದರೆ ನನಗೆ ಗೊತ್ತು ಇದ್ರ ಹಣೆ ಬರ ಏನು ಅಂತ. 4 ಗುಂಚು ಅಡಿಕೆ ಬಿಟ್ಟರೆ 4 ಕೆಜಿ ಒಣಕೆ ಬರ್ಬೇಕು. ಮಾಮೂಲಾಗೆ ಬರುತ್ತೆ. ಅಲ್ಲ 3 ಕೆಜಿ ಒಣಕೆ ಬರುತ್ತೆ. ಆದರೆ ಇದು 4.25 ಕೆಜಿ ಕೊಡುತ್ತೆ ಈ ಮಣ್ಣು. ಹೌದಾ? 1.5 ಕೆಜಿ ಎಕ್ಸ್ಟ್ರಾ ಅಂದರೆ ತೂಕ ಜಾಸ್ತಿ ಬರುತ್ತೆ. ಇದು ನಾನೇನು ಮಾಡ್ತೀನಿ, ಹೆಂಗೆ ಮಾಡಿ ಕೊಟ್ಟು ಹಿಡಿಯೋಣ ಅಂತ ನಾನು ಟ್ರೈ ಮಾಡ್ತೀನಿ. ನಾನು ಈಗ ನಾನೇನು ಮಾಡ್ತೀನಿ, ನಿಮಗೂ ಸ್ವಲ್ಪ ಐಡಿಯಾ ಐತೆ ಅನ್ಕೊಂಡ್ರಿ. ನಾನು 14 ಕೆಜಿ 14 ಕೆಜಿ ಮಾಡ್ತಾನೆ ಅಂತ ಅಂತೀನಿ. ಹೌದು. ನೀವು ಬುದ್ಧಿ ಇರೋದು 15 ಕೆಜಿ ಅಂದ್ಬಿಡ್ತೀವಿ. ಹೌದು. ಅವಾಗ ನೆಲ ಮೇಲೆ ಡಿಫ್ರೆನ್ಸಿ ಮೇಲೆ ತೂಕ ಬರುತ್ತೆ. ಅಡಿಕೆ ಅಂತ ನಮಗೆ ಗೊತ್ತಿರುತ್ತಲ್ವಾ? ಗೊತ್ತಿದ್ರೆ ನೀವು ಅವಾಗ ಡಿಮ್ಯಾಂಡ್ ಮಾಡ್ತೀವಿ. ಡಿಮ್ಯಾಂಡ್ ಮಾಡಿದಾಗ ನಾನು ಫೈನಲಾಗಿ 14,700 14,700 ಬಂದು ನಿಂತ್ಕೊಂತೀನಿ. ಯಾಕೆ ಪಾಠ ಬಿಡಬಾರ್ದು, ನನಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಕ್ವಿಂಟಲ್ಗೆ 20 ಕೆಜಿ ಅಡಿಕೆ ಬರುತ್ತೆ. ಹೋಗಿ ಬಿಡ್ರಿ, 15 ಕೆಜಿ ನಿಮ್ಗೆ ಕೊಡ್ತೀನಿ. 5 ಕೆಜಿ ನನಗೆ ಏನು ಇಟ್ಕೊಂತೀವಿ ಸರ್? 100 ಕ್ವಿಂಟಲ್ ಅದು ಎಷ್ಟಾಯ್ತು ಅಲ್ಲಿಗೆ? ಅಯ್ಯೋ 5 ಕ್ವಿಂಟಲ್ ಅಡಿಕೆ ಬಂತ. 5 ಕ್ವಿಂಟಲ್ 5 ಕ್ವಿಂಟಲ್ಲ 5 ಕ್ವಿಂಟಲ್ಗೆ 5 ಕ್ವಿಂಟಲ್ ಅಲ್ಲಿಗೆ. ಈಗ ಅಡಿಕೆ ರೇಟ್ ಎಷ್ಟು? 50,000ನ ಆಯ್ತು. ಎಷ್ಟಾಯ್ತು ದುಡ್ಡು? 5 ಲಕ್ಷ. 5 ಲಕ್ಷ ರೂಪಾಯಿ ದುಡ್ಡು ಆಯಿತು. 5 ಲಕ್ಷ ದುಡ್ಡು ಉಳಿತು. 100 ಕ್ವಿಂಟಲ್ ನಾನು 1 ಎಕರೆಗೆ ಹೇಳ್ತಿರೋದು. 1 ಎಕರೆಗೆ 100 ಕ್ವಿಂಟಲ್ 1 ಎಕರೆ 5 ಲಕ್ಷ ದುಡ್ಡು ಉಳಿಸುತ್ತೆ. ಅಲ್ಲಿಗೆ 1 ಎಕರೆಗೆ 500 ಕಟ್ಟಿಗೆ ಬೇಡ, 600 ಇಟ್ಕೋಬೇಡ. 600 ಬರುತ್ತೆ. 600 ಕಟ್ಟಿಗೆ ಅಂದರೆ ನಿಮ್ಮ ತೋಟ ಅಂತ ಡಿಮ್ಯಾಂಡ್ ಇರೋದು ಭೂಮಿ ಇದು. ನಿಮ್ಮ ಭೂಮಿ ಐತಲ್ಲ ನೋಡು, ನೀರು ಬಿಟ್ಟರೆ ಮಳೆ ಬಂದರೆ ಈ ಥರ ಕಾಣುತ್ತೆ. ಮಳೆ ಎಲ್ಲಿದ್ದರೂ ಇದೇ ಥರ ಕಾಣುತ್ತೆ. ಒಣ ಭೂಮಿನೂ ಇದೇ ಥರ ಕಾಣುತ್ತೆ. ಅದು ನಾನು ಹೇಳಿದ್ದು ನಿಮ್ಮ ಮಣ್ಣಿನ ಪ್ರಾಬ್ಲಮ್ ಅಲ್ಲ. ನಿಮ್ಮ ಮಣ್ಣಿನ ಅಂತ ಡಿಮ್ಯಾಂಡ್ ಐತೆ. ಅಯ್ಯೋ, ನಾನು ಯಾರಿಗಾದ್ರೂ ನನ್ನ ಕಸ್ಟಮರಿಗೆ ಒಣಗ್ತು ಭಾಳ ಜನ ಕಬ್ಬಣದ ಅಂಶ ಐತೆ, ಕಬ್ಬಣದ ಅಂಶ, ಮೆಗ್ನೀಷಿಯಮ್ ಐತೆ, ಐರನ್ ಐತೆ, 3 ಕರಿಯ ಇದನ್ನು